ಇನ್ನು ಬೆಂಗಳೂರಿನಲ್ಲಿ ಈ ಹುಸಿ ಬಾಂಬ್ ಬೆದರಿಕೆ ಕರೆಗಳ ಪ್ರಕರಣಗಳು ಮತ್ತು ಮೇಲ್ ಮಾಡುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಶಾಲೆಗಳಿಗೆ ಇಮೇಲ್ ಮಾಡಿದ್ದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಈಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. 40 ಖಾಸಗಿ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ, ಮಾನಸಿಕ ಅಸ್ವಸ್ಥನಿಂದ ಬೆದರಿಕೆ ಇಮೇಲ್. ಹುಸಿ ಬಾಂಬ್ ಕೇಸ್ ತನಿಖೆ ಸಿಸಿಬಿ ಹೆಗಲಿಗೆ. ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಕರೆಗಳ ಪ್ರಕರಣಗಳು ಮುಂದುವರೆದಿವೆ. ಖಾಸಗಿ ಶಾಲೆಗಳಿಗೆ ಬೆದರಿಕೆ ಇಮೇಲ್ ಮಾಡಿದ್ದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಸಿಸಿಬಿ ಹೆಗಲಿಗೆ ನೀಡಲು ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರು ನಗರದ ಪಶ್ಚಿಮ ಹಾಗೂ ಪೂರ್ವ ವಿಭಾಗದ ಸುಮಾರು 40 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಮಾಡಿದ್ದಾರೆ. ಮುಂಜಾನೆ ಶಾಲಾ ಆಡಳಿತ ಮಂಡಳಿಯವರು ಬೆಳಗ್ಗೆ 7:45ಕ್ಕೆ ಇಮೇಲ್ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಕಾಲೇಜು ಆಡಳಿತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಹೇಳಿದ್ದಾರೆ. ಕೂಡಲೇ ಪೊಲೀಸರು ಎಲ್ಲಾ ಶಾಲೆಗಳಿಗೂ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಜೊತೆ ಹೋಗಿ ಶಾಲೆಗಳ ಸುತ್ತಮುತ್ತ ಪರಿಶೀಲಿಸಿದ್ದಾರೆ. ಶಾಲೆಗೆ ಮೆಸೇಜ್ ವಾಟ್ಸಪ್ ಬಂತು ನಮಗೆ ಇವಾಗ ಫೋನಲ್ಲಿ, ಎಮರ್ಜೆನ್ಸಿ ಮಕ್ಳಿಗೆ ಕಳಿಸ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿರೋದು ನಮಗೆ, ಬೇರೆ ಏನಿಲ್ಲ. ಬಂದು ಕರ್ಕೊಂಡು ಇದು ಎಮರ್ಜೆನ್ಸಿ ಐತೆ, ನಮ್ಮನ್ನ ಬನ್ನಿ ಮಗುಗೆ ಕರ್ಕೊಂಡು ಹೋಗಿ ಹೇಳಿದ್ರು. ಏನಾಗಿದೆ ಅಂತ ಏನು ಹೇಳಿಲ್ಲ ಅವರು, ಬರೀ ಮೆಸೇಜ್ ಬಂದಿದೆ, ಡ್ಯೂಟಿ ಸಮ್ ಎಮರ್ಜೆನ್ಸಿ ಕೈಂಡ್ಲಿ ಪಿಕಪ್ ಯುವರ್ ಸ್ಟೂಡೆಂಟ್ ಅಂತ. ಬಾಂಬೆ ಎಲ್ಲರಿಗೆ ಸರ್ ಮಕ್ಕಳಿಗೆ ಬಿಡಕ್ಕೆ ಆಗಲ್ಲ ಸ್ಕೂಲ್ ಒಳಗಡೆ. ಶಾಲೆಗಳಲ್ಲಿ ಪರಿಶೀಲನೆ ವೇಳೆ ಎಲ್ಲಿಯೂ ಕೂಡ ಅನುಮಾನಾಸ್ಪದ ವಸ್ತುಗಳು ಕಂಡುಬಂದಿಲ್ಲ. ಹಾಗಾಗಿ ಫೇಕ್ ಮೇಲ್ ಅನ್ನೋದು ಖಾತರಿ ಮಾಡಿಕೊಂಡಿದ್ದಾರೆ. ಇಮೇಲ್ ಪರಿಶೀಲನೆ ಮಾಡಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿದ್ದು ಕೃತ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ನಮಗೆ ಮೇಲ್ ಬಂತು, ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ವಿದಿನ್ 5 ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು, ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ ರೂಲ್ಸ್. ಇನ್ನು ಘಟನೆ ಸಂಬಂಧ ಚಾಮರಾಜಪೇಟೆಯಲ್ಲಿರುವ ಬೆಂಗಳೂರು ಭವನ ಪ್ರೆಸ್ ಸ್ಕೂಲ್, ಸೇಂಟ್ ಜರ್ಮನ್ ಸ್ಕೂಲ್, ಎಂಎಸ್ ಧೋನಿ ಗ್ಲೋಬಲ್ ಸ್ಕೂಲ್, ಬಿಷಪ್ ಕಾಟನ್ ಸ್ಕೂಲ್, ವಿಸ್ಡಮ್ ಸ್ಕೂಲ್ ಆಡಳಿತ ಮಂಡಳಿಯಿಂದ ಪೊಲೀಸರು ದೂರು ಪಡೆದಿದ್ದಾರೆ. ಕಬ್ಬನ್ ಪಾರ್ಕ್, ಭಾರತೀನಗರ, ಚಾಮರಾಜಪೇಟೆ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಮೇಲ್ ಮಾಡಿ ಆತಂಕ ಹುಟ್ಟಿಸಿದ್ದ ಆರೋಪಿಯನ್ನ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.